ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ನಮ್ಮ ದೈವಭಕ್ತಿ ದೇಗುಲ ದರ್ಶನ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ವಾಸ್ತುಶಾಸ್ತ್ರದಲ್ಲಿ ಮತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಗಿಡಮೂಲಿಕೆಗೂ ಅದರದ್ದೇ ಆದ ವಿಶೇಷ ಸ್ಥಾನಮಾನವಿದೆ. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ತುಳಸಿ ಗಿಡ ಅಥವಾ ಮನಿ ಪ್ಲಾಂಟ್ ಅನ್ನು ಹೆಚ್ಚು ಇಷ್ಟಪಟ್ಟು ಬೆಳೆಸುತ್ತೇವೆ. ಆದರೆ ಇವೆರಡರಷ್ಟೇ ಅಥವಾ ಇದಕ್ಕಿಂತಲೂ ಹೆಚ್ಚಿನ ಶಕ್ತಿಶಾಲಿ ಪ್ರಭಾವವನ್ನು ಹೊಂದಿರುವ ಎರಡು ದೈವಿಕ ಸಸ್ಯಗಳೆಂದರೆ ಅದು ಪಾರಿಜಾತ ಮತ್ತು ಬಿಲ್ವಪತ್ರೆ. ಈ ಎರಡು ಗಿಡಗಳು ಕೇವಲ ಅಲಂಕಾರಿಕ ಸಸ್ಯಗಳಲ್ಲ, ಇವು ಸಾಕ್ಷಾತ್ ಲಕ್ಷ್ಮೀ ದೇವಿ ಮತ್ತು ಪರಮಶಿವನ ಸ್ವರೂಪವಾಗಿವೆ. ಇಂದಿನ ಈ ವಿಡಿಯೋದಲ್ಲಿ ಪಾರಿಜಾತ ಮತ್ತು ಬಿಲ್ವಪತ್ರೆ ಗಿಡಗಳನ್ನು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಬೆಳೆಸಬೇಕು, ಇದರಿಂದ ಹಣಕಾಸಿನ ಸಮಸ್ಯೆಗಳು ಹೇಗೆ ದೂರವಾಗುತ್ತವೆ, ಶೀಘ್ರ ವಿವಾಹಕ್ಕೆ ಮತ್ತು ಸಾಲ ಬಾಧೆ ನಿವಾರಣೆಗೆ ಹೂವು ಮತ್ತು ಎಲೆಗಳನ್ನು ಬಳಸಿ ಯಾವ ತಂತ್ರವನ್ನು ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಮೊದಲನೆಯದಾಗಿ ಪಾರಿಜಾತ ಪುಷ್ಪದ ದೈವಿಕ ರಹಸ್ಯವನ್ನು ತಿಳಿಯೋಣ. ಸಮುದ್ರ ಮಂಥನ ನಡೆಯುವ ಸಮಯದಲ್ಲಿ ಲಕ್ಷ್ಮೀ ದೇವಿಗಿಂತಲೂ ಮೊದಲು ಹುಟ್ಟಿದ್ದು ಈ ಪಾರಿಜಾತ ವೃಕ್ಷ ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಇದು ಸ್ವರ್ಗಲೋಕದ ಸಂಪತ್ತು ಎಂದೇ ಪರಿಗಣಿಸಲಾಗುತ್ತದೆ. ಯಾರ ಮನೆಯ ಅಂಗಳದಲ್ಲಿ ಪಾರಿಜಾತದ ಗಿಡ ಇರುತ್ತದೆಯೋ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ. ಆದರೆ ಈ ಗಿಡವನ್ನು ನೆಡುವಾಗ ದಿಕ್ಕುಗಳ ಬಗ್ಗೆ ಎಚ್ಚರ ವಹಿಸುವುದು ಅತ್ಯಂತ ಅವಶ್ಯಕ. ವಾಸ್ತುಶಾಸ್ತ್ರದ ಪ್ರಕಾರ ಪಾರಿಜಾತ ಗಿಡವನ್ನು ಯಾವಾಗಲೂ ಮನೆಯ ಉತ್ತರ ದಿಕ್ಕಿನಲ್ಲಿ ಅಥವಾ ಪೂರ್ವ ದಿಕ್ಕಿನಲ್ಲಿ ನೆಡುವುದು ಅತ್ಯಂತ ಶುಭದಾಯಕ. ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ಕುಟುಂಬದ ಸದಸ್ಯರ ಮನಸ್ಸಿನಲ್ಲಿ ನೆಮ್ಮದಿಯನ್ನು ತರುತ್ತದೆ. ಒಂದು ವೇಳೆ ಈ ದಿಕ್ಕುಗಳಲ್ಲಿ ಜಾಗವಿಲ್ಲದಿದ್ದರೆ ಪಶ್ಚಿಮ ದಿಕ್ಕಿನಲ್ಲಿ ಕೂಡ ಬೆಳೆಸಬಹುದು. ಆದರೆ ನೆನಪಿರಲಿ, ಅಪ್ಪಿತಪ್ಪಿಯೂ ಪಾರಿಜಾತ ಗಿಡವನ್ನು ದಕ್ಷಿಣ ದಿಕ್ಕಿನಲ್ಲಿ ನೆಡಬಾರದು. ದಕ್ಷಿಣವು ಯಮನ ದಿಕ್ಕಾಗಿರುವುದರಿಂದ ಅಲ್ಲಿ ಈ ಗಿಡವನ್ನು ನೆಟ್ಟರೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಉಂಟಾಗಬಹುದು. ಈಗ ಪಾರಿಜಾತ ಹೂವಿನಿಂದ ಮಾಡಿಕೊಳ್ಳಬಹುದಾದ ಅದ್ಭುತ ಪರಿಹಾರಗಳನ್ನು ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಅಥವಾ ಅನಗತ್ಯ ಖರ್ಚುಗಳು ನಿಮ್ಮನ್ನು ಬಾಧಿಸುತ್ತಿದೆ ಎನ್ನುವವರು ಈ ಚಿಕ್ಕ ಕೆಲಸವನ್ನು ಮಾಡಿ. ಮಂಗಳವಾರದ ದಿನ 5 ಪಾರಿಜಾತ ಹೂವುಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಒಣಗಿಸಿ. ನಂತರ ಒಣಗಿದ ಹೂವುಗಳನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಕಪಾಟಿನಲ್ಲಿ ಅಥವಾ ನೀವು ಹಣ ಇಡುವ ತಿಜೋರಿಯಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ಹಣದ ಹರಿವು ಹೆಚ್ಚಾಗುತ್ತದೆ ಮತ್ತು ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ. ಅದೇ ರೀತಿ ಮದುವೆ ವಿಳಂಬವಾಗುತ್ತಿರುವವರು ಅಥವಾ ಕಂಕಣ ಭಾಗ್ಯ ಕೂಡಿ ಬರದೇ ಇರುವವರು ಮಂಗಳವಾರದ ದಿನ 7 ಪಾರಿಜಾತ ಹೂವುಗಳನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಒಂದು ಕಿತ್ತಳೆ ಬಣ್ಣದ ಬಟ್ಟೆಯಲ್ಲಿ ಗಂಟು ಕಟ್ಟಿ ಈ ಗಂಟನ್ನು ನಿಮ್ಮ ದೇವರ ಕೋಣೆಯಲ್ಲಿರುವ ಗೌರಿ ದೇವಿಯ ಫೋಟೋ ಅಥವಾ ವಿಗ್ರಹದ ಹತ್ತಿರ ಇರಿಸಿ ಪೂಜೆ ಮಾಡಿ. ನಂತರ ಇದನ್ನು ಮನೆಯ ಹೊರಗಿನವರಿಗೆ ಕಾಣದಂತೆ ಒಂದು ರಹಸ್ಯ ಜಾಗದಲ್ಲಿ ಇಟ್ಟರೆ ಶೀಘ್ರದಲ್ಲಿಯೇ ವಿವಾಹದ ಅಡೆತಡೆಗಳು ನಿವಾರಣೆಯಾಗಿ ಕಂಕಣ ಭಾಗ್ಯ ಕೂಡಿಬರುತ್ತದೆ. ಇನ್ನು ಸಾಲದ ಸುಳಿಯಲ್ಲಿ ಸಿಲುಕಿರುವವರು ಪಾರಿಜಾತ ಗಿಡದ ಬೇರಿನ ಸಣ್ಣ ತುಂಡನ್ನು ತಂದು ಅದನ್ನು ಶುಚಿಗೊಳಿಸಿ ನಿಮ್ಮ ಪರ್ಸ್ನಲ್ಲಿ ಅಥವಾ ಹಣದ ಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಸಾಲದ ಬಾಧೆಗಳು ಕ್ರಮೇಣ ಕಡಿಮೆಯಾಗುತ್ತವೆ. ಪಾರಿಜಾತವು ಕೇವಲ ದೈವಿಕ ಶಕ್ತಿ ಮಾತ್ರವಲ್ಲದೆ ಸಂಜೀವಿನಿಯಂತಹ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ. ಇದರ ಎಲೆಗಳ ಕಷಾಯವು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡಲು ರಾಮಬಾಣದಂತೆ ಕೆಲಸ ಮಾಡುತ್ತದೆ. 10 ರಿಂದ 30 ಮಿಲಿಯಷ್ಟು ಪಾರಿಜಾತದ ಎಲೆಯ ಕಷಾಯವನ್ನು ಸೇವಿಸುವುದರಿಂದ ಕೆಮ್ಮು, ಜ್ವರ ಮತ್ತು ಹೊಟ್ಟೆಯ ಹುಳುವಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂದು ಆಯುರ್ವೇದದಲ್ಲಿ ಹೇಳಲಾಗಿದೆ. ಈಗ ನಾವು ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆಯ ಮಹತ್ವವನ್ನು ತಿಳಿಯೋಣ. ಬಿಲ್ವಪತ್ರೆಯ ಮರವನ್ನು ಶ್ರೀವೃಕ್ಷ ಎಂದು ಕರೆಯುತ್ತಾರೆ. 3 ದಳಗಳನ್ನು ಹೊಂದಿರುವ ಬಿಲ್ವಪತ್ರೆಯು ಸತ್ವ, ರಜ ಮತ್ತು ತಮ ಎಂಬ 3 ಗುಣಗಳನ್ನು ಪ್ರತಿನಿಧಿಸುತ್ತದೆ. ಶಿವಪುರಾಣದ ಪ್ರಕಾರ ಎಲ್ಲಿ ಬಿಲ್ವಪತ್ರೆಯ ಗಿಡ ಇರುತ್ತದೆಯೋ ಆ ಸ್ಥಳವು ಕಾಶಿ ಕ್ಷೇತ್ರಕ್ಕೆ ಸಮಾನವಾದ ಪವಿತ್ರತೆಯನ್ನು ಹೊಂದಿರುತ್ತದೆ. ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಬಿಲ್ವಪತ್ರೆಯ ಗಿಡವನ್ನು ನೆಟ್ಟರೆ ಆ ಮನೆಯ ಕೀರ್ತಿ ಮತ್ತು ಗೌರವ ಸಮಾಜದಲ್ಲಿ ಹೆಚ್ಚಾಗುತ್ತದೆ. ಉತ್ತರ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ನೆಟ್ಟರೆ ಸುಖ ಶಾಂತಿ ನೆಲೆಸುತ್ತದೆ. ಮನೆಯ ಮಧ್ಯಭಾಗದಲ್ಲಿ ಈ ಗಿಡವಿದ್ದರೆ ಜೀವನದಲ್ಲಿ ಮಾಧುರ್ಯ ತುಂಬಿರುತ್ತದೆ. ಬಿಲ್ವಪತ್ರೆ ಗಿಡದ ಅತ್ಯಂತ ವಿಶೇಷವಾದ ಗುಣವೆಂದರೆ ಇದು ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಈ ಗಿಡವಿರುವ ಕಡೆ ಅಶುಭ ಶಕ್ತಿಗಳು ಅಥವಾ ಮಾಟಮಂತ್ರದಂತಹ ಪ್ರಯೋಗಗಳು ಕೆಲಸ ಮಾಡುವುದಿಲ್ಲ. ಅಷ್ಟೇ ಅಲ್ಲ, ಈ ಗಿಡದ ಬೇರು ಇರುವ ಜಾಗದಲ್ಲಿ ಹಾವುಗಳಾಗಲಿ ಅಥವಾ ವಿಷಜಂತುಗಳಾಗಲಿ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. ಜಾತಕದಲ್ಲಿ ಚಂದ್ರ ದೋಷ ಇರುವವರು ಬಿಲ್ವಪತ್ರೆ ಗಿಡಕ್ಕೆ ನೀರು ಎರೆಯುವುದರಿಂದ ಅಥವಾ ಪೂಜಿಸುವುದರಿಂದ ದೋಷ ಪರಿಹಾರವಾಗುತ್ತದೆ. ಹಣಕಾಸಿನ ಅಭಿವೃದ್ಧಿಗಾಗಿ ಬಿಲ್ವಪತ್ರೆಯ ಒಂದು ವಿಶೇಷ ತಂತ್ರ ಇಲ್ಲಿದೆ. ಶ್ರಾವಣ ಮಾಸದಲ್ಲಿ ಅಥವಾ ಯಾವುದೇ ಸೋಮವಾರದಂದು ಅಥವಾ ಶಿವರಾತ್ರಿಯ ದಿನ 3 ದಳಗಳುಳ್ಳ ಬಿಲ್ವಪತ್ರೆಯನ್ನು ತೆಗೆದುಕೊಂಡು ಅದರ ಮೇಲೆ ಶ್ರೀಗಂಧದಿಂದ ಓಂ ಎಂದು ಬರೆಯಿರಿ. ನಂತರ ಅದನ್ನು ಶಿವಲಿಂಗಕ್ಕೆ ಅರ್ಪಿಸಿ ಪೂಜೆ ಮಾಡಿ.
ಪೂಜೆಯ ನಂತರ ಆ ಎಲೆಯನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ಹಣ ಇಡುವ ಜಾಗದಲ್ಲಿ ಅಥವಾ ತಿಜೋರಿಯಲ್ಲಿ ಭದ್ರವಾಗಿ ಇಡಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ದಾರಿದ್ರ್ಯ ದೂರವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರುತ್ತದೆ. ಬಿಲ್ವಪತ್ರೆಯು ಆರೋಗ್ಯಕ್ಕೂ ಕೂಡ ಸಂಜೀವಿನಿಯಾಗಿದೆ. ಹೃದಯ ಸಂಬಂಧಿ ಕಾಯಿಲೆ ಇರುವವರು ಬಿಲ್ವಪತ್ರೆಯ ಕಷಾಯವನ್ನು ನಿಯಮಿತವಾಗಿ ಸೇವಿಸುವುದರಿಂದ ರಕ್ತ ಪರಿಚಲನೆ ಸುಗಮವಾಗುತ್ತದೆ ಮತ್ತು ಹೃದಯ ಬಲಗೊಳ್ಳುತ್ತದೆ. ಬಾಯಿಯಲ್ಲಿ ಹುಣ್ಣುಗಳಾಗಿದ್ದರೆ ಬಿಲ್ವಪತ್ರೆಯ ಎಲೆಯನ್ನು ಜಗಿದು ತಿನ್ನುವುದರಿಂದ ತಕ್ಷಣ ಉಪಶಮನ ಸಿಗುತ್ತದೆ. ಜ್ವರ ಬಂದಾಗ ಇದರ ಕಷಾಯ ಕುಡಿಯುವುದು ಕೂಡ ಬಹಳ ಒಳ್ಳೆಯದು. ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ ಬಿಲ್ವಪತ್ರೆಯನ್ನು ಕೀಳಲು ಕೆಲವು ನಿಷೇಧಿತ ದಿನಗಳಿವೆ. ಚತುರ್ಥಿ, ಅಷ್ಟಮಿ, ನವಮಿ, ಚತುರ್ದಶಿ, ಅಮಾವಾಸ್ಯೆ ಮತ್ತು ಸಂಕ್ರಾಂತಿಯ ದಿನಗಳಂದು ಬಿಲ್ವಪತ್ರೆಯನ್ನು ಕೀಳಬಾರದು. ಶಿವನ ಪೂಜೆಗೆ ಹಳೆಯ ಬಿಲ್ವಪತ್ರೆಯನ್ನೇ ತೊಳೆದು ಮತ್ತೆ ಉಪಯೋಗಿಸಬಹುದು, ಏಕೆಂದರೆ ಬಿಲ್ವಪತ್ರೆಯು 10 ದಿನಗಳವರೆಗೂ ನಿರ್ಮಾಲ್ಯವಾಗುವುದಿಲ್ಲ, ಅಂದರೆ ಅದು ಹಳಸುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ಕೊನೆಯದಾಗಿ ಪಾರಿಜಾತ ಮತ್ತು ಬಿಲ್ವಪತ್ರೆ ಈ 2 ಸಸ್ಯಗಳು ನಮ್ಮ ಮನೆಗೆ ದೈವಿಕ ರಕ್ಷಾಕವಚದಂತಿವೆ. ಪಾರಿಜಾತವು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ನೀಡಿದರೆ, ಬಿಲ್ವಪತ್ರೆಯು ಪರಮಶಿವನ ಆಶೀರ್ವಾದವನ್ನು ಕರುಣಿಸುತ್ತದೆ. ಈ ಗಿಡಗಳನ್ನು ಮನೆಯಲ್ಲಿ ಅಥವಾ ದೇವಸ್ಥಾನಗಳ ಆವರಣದಲ್ಲಿ ನೆಟ್ಟು ಬೆಳೆಸುವುದರಿಂದ ಪರಿಸರಕ್ಕೂ ಒಳ್ಳೆಯದು ಹಾಗೂ ನಮ್ಮ ಜೀವನಕ್ಕೂ ಶ್ರೇಯಸ್ಕರ. ಜಾಗದ ಅಭಾವವಿದ್ದರೆ ಕುಂಡಗಳಲ್ಲಿಯಾದರೂ ಈ ಗಿಡಗಳನ್ನು ಬೆಳೆಸಿ ಪೂಜಿಸುವುದು ಉತ್ತಮ ಫಲಗಳನ್ನು ನೀಡುತ್ತದೆ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ಕೇವಲ ಶಾಸ್ತ್ರ ಮತ್ತು ಪುರಾಣಗಳ ಆಧಾರದ ಮೇಲೆ ನೀಡಲಾಗಿದೆ. ನಿಮ್ಮ ನಂಬಿಕೆ ಮತ್ತು ಭಕ್ತಿಗೆ ಅನುಗುಣವಾಗಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು. ಆರೋಗ್ಯ ಸಮಸ್ಯೆಗಳಿಗೆ ಈ ಮನೆಮದ್ದುಗಳನ್ನು ಬಳಸುವ ಮುನ್ನ ಒಮ್ಮೆ ವೈದ್ಯರ ಸಲಹೆ ಪಡೆಯುವುದು ಸೂಕ್ತ. ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಪೇಜ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.